ನೀವೇನಾದ್ರು ದುಡ್ಡಿನ ವ್ಯವಹಾರ ಬ್ಯಾಂಕಲ್ಲಿ ಮಾಡ್ಬೋದು, ಇಲ್ಲ ಬೇರೆ ಕಡೆ ಮಾಡ್ಬೋದು. ಈ ತರ ಕಟ್ಟುಗಳನ್ನ ಕೊಟ್ಟಾಗ ನೀವೊಂದ್ ಸ್ವಲ್ಪ ಜಾಗೃತಿಯಾಗಿ ಎಣಿಸ್ಕೊಳ್ಳೋದು ಒಳ್ಳೇದು. ಏನಪ್ಪಾ ಅಂತ ವಿಚಾರ ತಿಳಿಸ್ತೀನಿ ನೋಡಿ. ಈ ಕಟ್ಟು ಒಳಗಡೆ ನೀವೇನಾದ್ರು ನಂಬಿಕೆ ಇಟ್ಟು ಒಂದು 50,000 ಇದೆ, 1,00,000 ಇದೆ ಅಂತ ತಗೊಂಡ್ಬಂದ್ರೆ ನೋಡಿ, ಒಳಗಡೆ ಡಬಲ್ ಕೋಟ್ ಮಾಡಿ ಅದಕ್ಕೆ ಒಂದು ಟೇಪ್ ಹಾಕಿ ಎಣಿಕೆ ಮಾಡ್ಬೇಕಾದ್ರೆ ಕರೆಕ್ಟ್ ಆಗಿ ಲೆಕ್ಕ ಬರಬೇಕು ಅಂತ ಮಾಡ್ತಾರೆ. ಹಂಗಂದ್ರೆ ಒಂದು ಸೈಡ್ ಅಲ್ಲಿ ನಿಮ್ಗೆ ಯಾವಾಗ ಟ್ಯಾಗ್ ಹಾಕಿರ್ತಾರೆ ಅಲ್ಲಿ ಕಡಿಮೆ ಇರುತ್ತೆ, ಈ ಕಡೆ ಟ್ಯಾಗ್ ಇಂದ ಈ ಕಡೆ ಮುಂದೆ ಇರುತ್ತಲ್ಲ, ನೀವು ಈ ಕಡೆನೆ ಎಣಿಸ್ಕೊಳ್ಳೋದು. ಹಂಗಾಗಿ ನೋಡಿ, ಇದನ್ನ ಡಬಲ್ ನೋಟ್ ನ ಫೋಲ್ಡ್ ಮಾಡಿ ಒಂದು ಟೇಪ್ ಹಾಕಿರ್ತಾರೆ ಮಧ್ಯದಲ್ಲಿ. ಸಪೋಸ್ ನೀವು ಯಾರ ಹತ್ರ ಏನಾದ್ರು ವ್ಯವಹಾರ ಮಾಡಿದಾಗ ಮನೆಗೆ ತಗೊಂಬಂದು ಎಣಿಸಿ ಈ ತರ ಸಿಗಾಕೊಂಡಾಗ ಅದು ನಮಗ್ ಗೊತ್ತಿಲ್ಲ ಅನ್ನೋ ಚಾನ್ಸಸ್ ಇರುತ್ತೆ. ಕೆಲವರು ಕೊಟ್ರೆ ಕೊಡ್ಬೋದು, ಓ ಮಿಸ್ಟೇಕ್ ಆಗಿದೆ ತಗೊಳ್ಳಿ, ಏನೋ ನನಗೂ ಆತರ ಯಾರೋ ಕೊಟ್ಟಿದ್ದಾರೆ ಅಂತ. ಕೆಲವರು ಇಲ್ಲ ನಮ್ದಲ್ಲ, ನಾವು ಕೊಟ್ಟೇ ಇಲ್ಲ, ನೀನ್ ಇಲ್ಲೇ ನೋಡ್ಕೊಂಡು ಹೋಗ್ಬೇಕಿತ್ತು, ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಅದು ಯಾವುದೇ ವ್ಯವಹಾರ ಆಗಿರ್ಲಿ, ಬ್ಯಾಂಕ್ ವ್ಯವಹಾರ ಆಗಿರ್ಲಿ. ಅದಕ್ಕೋಸ್ಕರ ನೀವೇನಾದ್ರೂ ಎಲ್ಲೇ ವ್ಯವಹಾರ ಮಾಡಿದ್ರು ಇದನ್ನ ಬಿಡಿಸ್ಕೊಂಡು, ಹಂಗಂದ್ರೆ ಆ ವೈಟ್ ಟ್ಯಾಗ್ ಏನಿರುತ್ತೆ ಅದನ್ನ ಬಿಡಿಸ್ಕೊಂಡು ಆರಾಮಾಗಿ ನೀವು ಒಂದ್ ನೋಟು ಹೆಂಗ್ ಎಣಿಸ್ತೀರಾ ಎಡಗೈಯಿಂದ ಬಲಗೈಗೆ, ಆ ತರನೇ ಕೌಂಟ್ ಮಾಡ್ಕೊಂಡು ನೋಟ್ಗಳನ್ನ ನೋಡ್ಕೊಂಡು ವ್ಯವಹಾರ ಮಾಡೋದು ಒಳ್ಳೇದು. ಆದಷ್ಟು ಎಲ್ರಿಗೂ ತಿಳಿಲಿ ಅನ್ನೋ ಕಾರಣಕ್ಕೆ ಈ ವಿಡಿಯೋನ ಶೇರ್ ಮಾಡಿ.